ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀಯಾ? ಯಾಕೋ? ಅಪ್ಪ, ಉಸಿರನ್ನ ಎಷ್ಟೊತ್ತು ಅಂತ ಬಿಗಿಯಾಗಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ? ಹೃದಯ ನಿಲ್ಲೋದಕ್ಕೂ ಮುಂಚೆ ಉಸಿರಾಡಲೇಬೇಕಲ್ವ? ಏನೋ ಹೇಳ್ತಾ ಇದೀಯ ನೀನು? ಮನಸ್ಸಲ್ಲಿರೋ ಮಾತನ್ನ ಯಾರಿಗೂ ಹೇಳ್ದೆ ಮನಸ್ಸಲ್ಲೇ ಹಿಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ ಅಪ್ಪ. ಈಗ ನಾನು ಹೇಳೋ ವಿಷಯದಿಂದ ನಿನಗೆ ಆಶ್ಚರ್ಯ ಆಗ್ಬೋದು, ಕೋಪ ಬರ್ಬೋದು, ಖುಷಿ ಆಗ್ಬೋದು, ಅಥವಾ ಬೇಜಾರು ಆಗ್ಬೋದು. BP ಮಾತ್ರ ತೊಗೊಂಡಿದ್ಯಪ್ಪ? ಲೋ ದಡ್ಡ, ಈ ನಿಮ್ಮಪ್ಪನ ಏನು ಅಂದ್ಕೊಂಡಿದ್ದೀಯೋ? ಎಂತೆಂಥೋ ದೊಡ್ಡ ವಿಷಯ ಕೇಳಿ ಕುಗ್ದೇ ಇರೋ ಕಲ್ ಹೃದಯ ಕಣ ಇದು. ಇರ್ಬೋದಪ್ಪ, ಇರ್ಬೋದು. ಆದರೆ ಈಗ ನಾನು ಹೇಳಕ್ಕೆ ಹೊರಟಿರೋದು ಹೃದಯಕ್ಕೆ ಸಂಬಂಧಪಟ್ಟಿರೋ ವಿಷಯನೇ. ಅಂದರೆ ನನ್ನ ಮಗನ ಮನಸ್ಸಲ್ಲಿ ಪ್ರೀತಿ ಇರೋ ಬಗ್ಗೆ ಹೇಳ್ಕೊತೇನೆ ಅಂತ ಆಯಿತು. ಇರಲಿ, ಏನು ಹೇಳ್ತಾನಂತೆ ಕೇಳೋಣ. ನಿನಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟೊಂದು ಭಯ ಆದರೆ ಅದನ್ನ ಹೇಳ್ಬೇಡ ಬಿಡು. ಅಪ್ಪ, ಅದು ಹಂಗಾಗಲ್ಲಪ್ಪ. ಹೃದಯದಲ್ಲಿ ಇಟ್ಕೊಂಡು ಕುರುಕ್ತಾ ಇದ್ದೀನಿ ನಾನು. ಎದೆ ತುಂಬ ಭಾರ ಆಗ್ಬಿಟ್ಟಿದೆ. ಅದಕ್ಕೆ ಆಗಿದ್ದಾಗೋಗ್ಲಿ, ಇರೋ ವಿಷಯ ನಿನಗೆ ಹೇಳ್ಬಿಡೋಣ ಅಂತ ಇವತ್ತಿಲ್ಲಿ ಕರೆದೆ. ಮತ್ತೆ ಹೇಳ್ಕೊಳ್ಳೋ, ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ನಿನ್ನ ಹೃದಯ ಇರೋದಾದ್ರೂ ಏನೋ. ಶ್ರಾವಣಿ ಮೇಡಮ್ ಅಪ್ಪ, ನನ್ನ ಮನಸ್ಸಲ್ಲಿರೋದು ಶ್ರಾವಣಿ ಮೇಡಮ್ ಅಪ್ಪ. ನನ್ನ ಹೃದಯದಲ್ಲಿರೋದು ಶ್ರಾವಣಿ ಮೇಡಮ್ ಅಪ್ಪ. ಅವರು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಪ್ಪ. ಅಪ್ಪ, ಅವರು ನಮ್ಮ ಮನೇಲಿದ್ದಾಗ ನನಗೆ ಅವ್ರ ಬೆಲೆನೇ ಗೊತ್ತಾಗಿರಲಿಲ್ಲ. ಅವ್ರು ನನ್ನ ಹತ್ರ ಬಂದಾಗ ನಾನು ಹೆದರ್ಕೋತಿದ್ನೇ ಹೊರತು ನನ್ನ ಹೃದಯದಲ್ಲೂ ಅವ್ರ ಮೇಲೆ ಪ್ರೀತಿ ಇದೆ ಅಂತ ನಾನು ಗಮನಿಸೇ ಇರಲಿಲ್ಲ. ಅವ್ರು ನನಗೆ ಬೇಕಪ್ಪ, ನನಗವ್ರು ಬೇಕು. ಅವರು ನನ್ನವರು ಅನ್ನಿಸ್ತಿದೆ. ನನಗೋಸ್ಕರನೇ ಅವ್ರು ಈ ಮನೆಗೆ ಸೊಸೆಯಾಗಿ ಬಂದರು ಅಂತ ಅನ್ನಿಸ್ತಿದೆ. ನನ್ನ ಮೇಲೆ ಪ್ರೀತಿ ಇಟ್ಕೊಂಡೆ ಅವ್ರು ನನ್ನ ಕೈ ಹಿಡಿದ್ರು ಅಂತ ಅನ್ನಿಸ್ತಾ ಇದೆ. ಆದರೆ